ಇನ್ನು ಅವಾಗವಾಗ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ. ಅವರು ಅಪಾರವಾಗಿ ದೈವ ಭಕ್ತರೆ. ಸೊ ಈ ಸಂದರ್ಭದಲ್ಲಿ ಹೋಗ್ತಾ ಇರೋದು ಅದು ಕಾಕತಾಳಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಇಲ್ಲೇನೋ ಕುತಂತ್ರ ಮಾಡ್ತಾ ಇದ್ರೆ ಏನಾದರೂ ಪವರ್ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡುತ್ತಾ ಅಂತ ಹೇಳಿ. ಸೊ ಈಗ ದೆಹಲಿಯಲ್ಲೇ ಕೂತು ದಾಳವನ್ನು ಉರುಳಿಸಿದ್ದಾರೆ. ಸಿದ್ದು ಬಣದ ವಿರುದ್ಧ ಡಿ ಕೆ ಶಿವಕುಮಾರ್ ಅಸಮಾಧಾನದ ಬೆನ್ನಲ್ಲೇ CLP ಸಭೆಯನ್ನು ಕೂಡ ಕರೆದಿದ್ದಾರೆ. ಜನವರಿ 13ಕ್ಕೆ ಶಾಸಕಾಂಗ ಸಭೆಯನ್ನು ಹೈಕಮಾಂಡ್ ಕರೆದಿದ್ದಾರೆ. ಸೊ ಪವರ್ ಶೇರಿಂಗ್ ಬಗ್ಗೆ ಸಂದೇಶವನ್ನು ಏನಾದರೂ ಹೈಕಮಾಂಡ್ ರವಾನಿಸುತ್ತಾ? ಸೊ ಡಿನ್ನರ್ ಪೊಲಿಟಿಕ್ಸ್ ಮಧ್ಯೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆಗೆ CLP ಸಭೆಯನ್ನು ಕರೆದಿರೋದು, ಶಾಸಕಾಂಗ ಪಕ್ಷದ ಸಭೆಯನ್ನು. ಸೊ ಹಾಗಾಗಿ ಶಾಸಕರ ಸಭೆಯನ್ನು ಕರೆದಿರೋದು ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರೋದು. ಹೈಕಮಾಂಡ್ ಏನು ಮೆಸೇಜ್ ಕೊಡಬೇಕು ಅಂತ ಇದೆ. ದೆಹಲಿಯಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಏನು ಹೇಳಿದರು, ಹಾಗಾಗಿನೇ ಈಗ ಶಾಸಕರಿಗೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಡೋಕೆ ಮುಂದಾಗ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಹೋಗ್ತಾ ಇರೋದು ನನಗೆ ಇನ್ನೊಂದು ಶಕ್ತಿನೂ ಸಿಗಲಿ ಅಂತನ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ದೆಹಲಿಯಿಂದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆಯೇ ಒಂದು ಕಡೆಗೆ ಪರಮೇಶ್ವರ್ ಅವ್ರ ಮನೆಯಲ್ಲಿ ಇದ್ದಂಥ ಡಿನ್ನರ್ ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಕಡೆಗೆ ದಿಢೀರ್ ಅಂತ ಶಾಸಕ ಸಭೆಯನ್ನು ಕರೀತಾರೆ, ಮಗದೊಂದು ಕಡೆಗೆ ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿದೆಯಾ? ಅರುಣ್, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಈಗ ಏನು ವಿದ್ಯಮಾನಗಳು ನಡೀತಾ ಇದ್ದಾವೆ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿರುವಂಥದ್ದು. ಯಾವಾಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು ಆವಾಗಿಂದಲೇ ವಿದ್ಯಮಾನಗಳು ಒಂದು ರೀತಿಯಲ್ಲಿ ಚುರುಕು ಪಡೆದುಕೊಂಡ್ವು. ಜೊತೆಗೆ DK ಅವರು ಕೂಡ ಒಂದು ರೀತಿಯಲ್ಲಿ ಆಂತರಿಕವಾಗಿ ಅವರು ಕೂಡ ಚಟುವಟಿಕೆ ಚುರುಕು ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡಿದಂತಿದೆ. ನೇರವಾಗಿ ದೆಹಲಿಗೆ ಹೋದರು. ದೆಹಲಿಯಲ್ಲೂ ಕೂಡ ಇವತ್ತು ಏನು ಸಚಿವ ಪರಮೇಶ್ವರ್ ಅವರು ಕರೆದಿದ್ದಂತಹ ಡಿನ್ನರ್ ಕೂಟಕ್ಕೂ ಕೂಡ ಅವರು ಬ್ರೇಕ್ ಹಾಕ್ಸಿದ್ರು. ಆದರೆ ಪರಮೇಶ್ವರ್ ಅವರು ಇದನ್ನು ಒಪ್ತಾ ಇಲ್ಲ. ಆದರೂ ಕೂಡ ಅಲ್ಲಿ DK ಅವರೇ ಖುದ್ದಾಗಿ ಹೈಕಮಾಂಡ್ ಮೂಲಕ ಹೇಳಿ ಇದಕ್ಕೆ ಬ್ರೇಕ್ ಹಾಕ್ಸಿದ್ರು ಅಂತಲೂ ಕೂಡ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲೇ ಸುರ್ಜೇವಾಲಾ ಅವರು ಕರೆ ಮಾಡಿ ಪರಮೇಶ್ವರ್ ಅವರಿಗೆ ಹೇಳಿರುವಂಥದ್ದು. ಬಜೆಟ್ ನಂತರ ವಿದ್ಯಮಾನಗಳು ಇನ್ನಷ್ಟು ಚುರುಕು ಪಡ್ಕೊಳ್ತವೆ, ಬೇರೆ ಬೇರೆ ವಿದ್ಯಮಾನಗಳು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಕುರ್ಚಿ ಪೈಪೋಟಿ ಸಂಬಂಧಪಟ್ಟಂಥ ಅದಕ್ಕೆ ಸುತ್ತ ಹೆಣೆದುಕೊಂಡಿರುವಂತಹ ರಾಜಕಾರಣವೇ ಕಾಂಗ್ರೆಸ್ನಲ್ಲಿ ಮೇಲಾಟ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಆ ಭಾಗವಾಗಿ ಈಗ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿರುವಂಥದ್ದು. 13ನೇ ತಾರೀಕು ಶಾಸಕಾಂಗ ಪಕ್ಷ ಸಭೆಯನ್ನು ಕರೆಯುವಂತೆ ಮುಖ್ಯಮಂತ್ರಿಗಳು ಹೇಳಲಾಗಿದೆ. ಮುಖ್ಯಮಂತ್ರಿಗಳು ಕೂಡ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ. ಆ ಬಜೆಟ್ ನಂತರ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಮನೆ ಮಾಡಿರುವಂಥದ್ದು. ಜೊತೆಗೆ ಈ ಡಿನ್ನರ್ ಪಾಲಿಟಿಕ್ಸು, ಗುಂಪುಗಾರಿಕೆ ಮತ್ತೆ ಪ್ರತ್ಯೇಕ ಸಭೆಗಳು ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಕೂಡ ಇಲ್ಲಿ ಪ್ರಯತ್ನ ಪಡ್ತಾ ಇದೆ. 13ನೇ ತಾರೀಕಿನ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಗೊಂದಲ ನಿವಾರಣೆ ಪ್ರಯತ್ನ ಮಾಡುತ್ತಾ ಹೈಕಮಾಂಡ್, ಅಥವಾ ಈಗೇನು ಅಲ್ಲಿ ಒಂದು ರೀತಿಯಲ್ಲಿ 1.5 ವರ್ಷದಿಂದಲೂ ಕೂಡ ಪವರ್ ಶೇರ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಮಾತುಗಳು ಬಂದು ಹೋಗಿ ಮಾಡ್ತಾ ಇದ್ದಾವೆ, ಆರೋಪಗಳು ಬರ್ತಿದ್ದಾವೆ. ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡ್ತಾರ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಶಾಸಕರಿಗೆ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಕ್ಲಾರಿಟಿ ಬೇಕಾಗಿದೆ. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯ ಬಣದವರು, ಒಂದು ಕಡೆ DK ಬಣದವರು ಅವಾಗವಾಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಗೊಂದಲಗಳು ಜಾಸ್ತಿ ಆಗ್ತಿದ್ದಾವೆ. ಈಗ ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮಧ್ಯಪ್ರವೇಶ ಮಾಡಿದೆ. ಆ ಒಂದು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮೂಲಕ ಏನು ಸಂದೇಶ ರವಾನೆ ಆಗುತ್ತೆ ಅಂತ ಕಾದು ನೋಡಬೇಕು. ಪವರ್ ಶೇರ್ ಇದ್ರೆ ನಿಜವಾಗ್ಲೂ ಪವರ್ ಶೇರ್ ಬಗ್ಗೆ ಕ್ಲಾರಿಟಿ ಸಿಗುತ್ತಾ, ಅಥವಾ ಅದಿಲ್ಲ ಇವರೇ ಮುಂದುವರಿತಾರೆ ಅನ್ನುವಂಥ ಏನಾದರೂ ಸಂದೇಶ ರವಾನೆ ಆಗುತ್ತಾ, ಅಥವಾ ಈ ಗುಂಪುಗಾರಿಕೆ, ಡಿನ್ನರ್ ಮೀಟಿಂಗ್ಗಳು, ಪ್ರತ್ಯೇಕ ಸಭೆಗಳು, ಬಹಿರಂಗ ಹೇಳಿಕೆಗಳನ್ನೆಲ್ಲ ಕೊಡಬಾರ್ದು ಅನ್ನುವಂತಹ ಕಠಿಣವಾದಂತಹ ಬ್ರೇಕ್ ಹಾಕುವ ಪ್ರಯತ್ನ ಮಾಡುತ್ತಾ ಎಲ್ಲವೂ ಕೂಡ ಕುತೂಹಲ. ಈ ಮಧ್ಯೆ DK ಶಿವಕುಮಾರ್ ಅವರು ನಾಳೆ ನಾಡಿದ್ದು 2 ದಿನವೂ ಕೂಡ ತಮಿಳುನಾಡಿಗೆ ಹೋಗ್ತಿದ್ದಾರೆ, ಟೆಂಪಲ್ ರನ್ ಮಾಡ್ತಿದ್ದಾರೆ. 2 ಪ್ರಮುಖ ವಿಖ್ಯಾತ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರ ಈ ನಡೆ ಕೂಡ ಒಂದು ರೀತಿಯಲ್ಲಿ ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಶಾಸಕಾಂಗ ಪಕ್ಷ ಸಭೆಗೂ ಮುನ್ನ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ವಿದ್ಯಮಾನಗಳು ವರ್ಷಾರಂಭದಲ್ಲೇ ಬಹಳ ಕುತೂಹಲ ಮೂಡಿಸ್ತಾ ಇದ್ದಾವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ಡಿನ್ನರ್ಗೆ ಕರೆಯೋದು, ಡಿನ್ನರ್ನ ರದ್ದು ಮಾಡ್ಕೊಳ್ಳೋದು, ಈ ಎಲ್ಲ ಬೆಳವಣಿಗೆ ಕೇಸರಿ ಪಡೆಗೆ ಒಂದು ರೀತಿ ಮಜವಾಗಿ ಆಹಾರ ಸಿಕ್ಕಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಎಷ್ಟೇ ಡಿನ್ನರ್ ಪಾರ್ಟಿ ಮಾಡಿದ್ರು ಸಿಎಂ ಆಗೇ ಆಗ್ತಾರೆ, ಸಿಎಂ ಸ್ಥಾನ DK ಕಿತ್ಕೊಳ್ತಾರೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಆರಂಭದಿಂದಲೂ ಕೂಡ ಒಳಬೇಗುದಿ ಇದೆ ಅಂತ ಬಸವರಾಜ ಬೊಮ್ಮಾಯಿ ಟೀಕಾಸ್ತ್ರ ಪ್ರಯೋಗಿಸಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹನೆ. ಅವರ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು ಇದರಲ್ಲಿ ತಾಳ್ತಾ ಇದ್ದಾರೆ. ಅದು ಬಹುತೇಕವಾಗಿ ಅವರ ಒಂದು ಮುತ್ಸದ್ದಿತನ ಇರಬಹುದು, ಅಥವಾ ಹೈಕಮಾಂಡಿನ ಸೂಚನೆಯೂ ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆ ಇರುವಂಥದ್ದು, ಯಾವಾಗ ಈ ಸಹನೆಯ ಕಟ್ಟೆ ಒಡಿತದೆ ಅನ್ನುವಂಥದ್ದು. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರ ಅಂತಿಮವಾಗಿರುವಂಥ ಒಂದು ಘಟ್ಟ
ಯಾವಾಗ ಬರ್ತಿದೆ ಅನ್ನೋದು ಈ ಕಾಲ ನಿರ್ಧಾರ ಮಾಡ್ತೀವಿ. ಖಂಡಿತವಾಗ್ಲೂ ನೋಡಿ, ಅವ್ರು ಏನೇ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಎಳೆದು ಬಿಸಾಕಾದರೂ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸೀಟಲ್ಲಿ ಹೋಗಿ ಕುತ್ಕೊಳ್ಳೋದು 100ಕ್ಕೆ 100 ಗ್ಯಾರಂಟಿ. ಅವ್ರ ಗ್ಯಾರಂಟಿಗಳು ಏನೇ ಇರಲ್ಲ, 5 ಗ್ಯಾರಂಟಿಗಳು 6 ಗ್ಯಾರಂಟಿಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಾನು ಗ್ಯಾರಂಟಿ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ರಾಜಕೀಯ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೇನೆ, ಮುಖ್ಯಮಂತ್ರಿ ಆಗಬೇಕನ್ನೋದು ಅವ್ರ ಕನಸು. ಮತ್ತು ಅವರು ಒಪ್ಪಂದದ ಪ್ರಕಾರ ನಾನು ಸಂಡೂರು ಉಪಚುನಾವಣೆಯಲ್ಲಿ ಹೇಳಿದೆ, ನಾನು ಈ ಉಪಚುನಾವಣೆಗಳು ಮುಗಿದ ತಕ್ಷಣ